ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆಗೆ ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ರಸ್ಮಲಾಯಿ ಡ್ರೈ ಕೇಕ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ರಸ್ಮಲಾಯಿ ಡ್ರೈ ಕೇಕ್ ಯಾರೂ ಮಾಡೋದಿಲ್ಲ, ಅಂಗಡಿಯಲ್ಲಿ ಕೂಡ ಸಿಗೋದಿಲ್ಲ. ಬಟ್ ನನಗೆ ಒಬ್ಬರು ರಿಕ್ವೆಸ್ಟ್ ಮಾಡಿದರು, ಇದೊಂದು ಟ್ರೈ ಮಾಡಿ, ನಂಗೆ ತುಂಬ ಇಷ್ಟ ಅಂಥೇಳಿ. ಅದಕ್ಕೆ ನಾನಿಲ್ಲಿ ರಸ್ಮಲಾಯಿ ಡ್ರೈ ಕೇಕ್ನ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ನಾನು ಹೋದ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ. ಅದಕ್ಕೆ ಇವಾಗ ಮತ್ತೆ ರಸ್ಮಲಾಯಿ ಡ್ರೈ ಕೇಕ್ ಯಾವ ರೀತಿ ಮಾಡೋದು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಿಂಪಲ್ ಆಗಿ ಕ್ವಿಕ್ ಆಗಿ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಇದು ನಾನು ಮಾಡ್ತಾ ಇರೋದು ಪ್ರಿಮಿಕ್ಸಿಂದ. ನೀವು ಯಾವ ಅಂಗಡಿಯಲ್ಲಿ ಹೋದರೂ ಕೇಕ್ ಸಾಮಾನು ಎಲ್ಲಿ ಸಿಗುತ್ತೆ ನೋಡಿ, ಅಲ್ಲಿ ಕೇಕ್ ಪ್ರಿಮಿಕ್ಸ್ ಅಂತ ಹೇಳಿದರೆ ನಿಮಗೆ ಸಿಗ್ತದೆ. ಅದರಲ್ಲಿ ನಾನು ತೊಗೊಂಡಿರೋದು ವೆನಿಲಾ ಪ್ರಿಮಿಕ್ಸ್ ಅಂತೇಳಿ. ಇದರಲ್ಲಿ ಏನಂದರೆ ಮೈದಾ ಹಿಟ್ಟು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಮಿಲ್ಕ್ ಪೌಡರ್ ಎಲ್ಲ ಕರೆಕ್ಟಾಗಿ ಮೆಷರ್ ಮಾಡಿ ಹಾಕಿರ್ತಾರೆ. ಸೊ ತುಂಬ ಅರ್ಜೆಂಟ್ ಎಲ್ಲ ಆರ್ಡರ್ ಬಂದಾಗ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಯಾಕಂದರೆ ಅರ್ಜೆಂಟ್ ಆರ್ಡರ್ ಇದ್ದಾಗ ಅದೆಲ್ಲ ಮೆಷರ್ಮೆಂಟ್ ಮಾಡಿ ಹಾಕೋದು ತುಂಬ ಟೈಮ್ ಆಗುತ್ತೆ. ಇದಾದರೆ ಡೈರೆಕ್ಟಾಗಿ ಹಾಕ್ಬೋದು. ಅದಕ್ಕೆ ಅರ್ಜೆಂಟ್ ಆರ್ಡರ್ ಇದ್ದಾಗ ಇದನ್ನೇ ನಾನು ಯೂಸ್ ಮಾಡ್ಕೊಳ್ತೀನಿ. ಇದು ಬಂದು 220 ರೂಪೀಸ್ಗೆ ಪರ್ kg ಸಿಗುತ್ತೆ. ಇದು ನಾನು ಓಪನ್ ಮಾಡಿರೋದು ½ kg ಪ್ಯಾಕೆಟ್ ಅಷ್ಟೇ. ಇದರಲ್ಲಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇದು ಹೊರಗಡೆ ಕಳಿಸ್ಕೊಡೋದಕ್ಕೆ ಮಾಡ್ತಾ ಇದ್ದೀನಿ, ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ರಸ್ಮಲಾಯಿ ಪೌಡರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ರಸ್ಮಲಾಯಿ ಪೌಡರ್ ಇತ್ತು, ಸೊ ಅದಕ್ಕೆ ನಾನು ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಎಕ್ಸ್ಟ್ರಾ ರಸ್ಮಲಾಯಿ ಟೇಸ್ಟ್ ಕೊಡಲಿ ಅಂತೇಳಿ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲದೆ ಇದ್ದರೆ ನೀವು ಪೌಡರ್ ಆ್ಯಡ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. 1 ಸ್ಪೂನಷ್ಟು ನಾನು ರಸ್ಮಲಾಯಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದರಲ್ಲಿ ರಸ್ಮಲಾಯಿ ಫ್ಲೇವರ್ ಕೂಡ ಇರುತ್ತೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ಇರುತ್ತೆ, ಅದಕ್ಕೋಸ್ಕರನೇ. ಅದಾದಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಸ್ವಲ್ಪನೇ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿದು ಡೈರೆಕ್ಟಾಗಿ ಪ್ರಿಮಿಕ್ಸಿಂದ ಮಾಡಿರೋದು. ನಿಮಗೆ ಪ್ರಿಮಿಕ್ಸ್ ಬಳಸದೆ ಮಾಡಬೇಕಂತ ಹೇಳಿದ್ರು ಕೂಡ ನಾನು ನಿಮ್ಮ ಜೊತೆ ಒಂದ್ಸಲ ಶೇರ್ ಮಾಡ್ತೀನಿ. ಡಿಫ್ರೆನ್ಸ್ ಏನೂ ಇರಲ್ಲ. ಪ್ರಿಮಿಕ್ಸ್ 1/4 kg ಕೂಡ ಸಿಗ್ತದೆ. ಒಂದ್ಸಲ ನಿಮ್ಗೆಲ್ಲಾದರೂ ಹತ್ತಿರದ ಅಂಗಡಿಯಲ್ಲಿ ಪ್ರಿಮಿಕ್ಸ್ ಸಿಕ್ಕಿದ್ರೆ ನೀವು ಖಂಡಿತವಾಗ್ಲೂ ತೊಗೊಂಡು ಬನ್ನಿ, ತುಂಬ ಈಸಿ ಆಗ್ತದೆ. ಇದ್ರೆ ಏನಾಗುತ್ತೆ, ನೀವು ಮೈದಾ ಹಿಟ್ಟಂತೂ ಇದ್ದೇ ಇರುತ್ತೆ, ಬಟ್ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎಲ್ಲರ ಮನೆಯಲ್ಲೂ ಪ್ರತಿಯೊಂದಕ್ಕೂ ಯೂಸ್ ಮಾಡಲ್ಲ, ಅದನ್ನು ತೊಗೊಂಡು ಬರಬೇಕಾಗತ್ತೆ. ಆಮೇಲೆ ನಿಮಗೆ ಮೆಷರ್ಮೆಂಟ್ ಮಾಡೋದು, ಅದು ಟೇಬಲ್ ಸ್ಪೂನ್, ಟೀ ಸ್ಪೂನ್ ಅದೆಲ್ಲ ಬೇಕಾಗುತ್ತೆ. ಅದಾದಮೇಲೆ ಮಿಲ್ಕ್ ಪೌಡರ್ ಕೂಡ ಇಲ್ಲದೆ ಇದ್ದರೆ ಅದು ಕೂಡ ತರಬೇಕಾಗತ್ತೆ. ಬಟ್ ಇದಾದರೆ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ನಾನು ನೀರು ಹಾಕಿಬಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇಲ್ಲಿ ನೋಡ್ಬೋದು, ರಿಬನ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಅಂದರೆ ಇದು ಬಿದ್ದಾಗ ಈ ರೀತಿ ರಿಬನ್ ಥರ ಬೀಳಬೇಕು. ಸೊ ಆ ಕನ್ಸಿಸ್ಟೆನ್ಸಿಗೆ ಬರೋ ತನಕ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ ಎಸೆನ್ಸ್ ಬರ್ತದೆ. ಕೇಕಲ್ಲಿ ನೀವು ಫ್ಲೇವರ್ ಏನಾದರೂ ಕೊಡಬೇಕಾದ್ರೆ ರಿಯಲ್ ಎಲ್ಲ ಹಾಕೋದಕ್ಕೆ ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಎಸೆನ್ಸ್ ಹಾಕ್ತೀವಿ. ಇವಾಗ ಪೈನಾಪಲ್ ಬೇಕಂದರೆ ಪೈನಾಪಲ್ ಎಸೆನ್ಸ್ ಹಾಕ್ತೀವಿ. ಸ್ಪಾಂಜಲ್ಲೆಲ್ಲ ಫ್ಲೇವರ್ ಬೇಕಾದರೆ ಇಲ್ಲಿ ರಸ್ಮಲಾಯಿ ಎಸೆನ್ಸ್ ಬರ್ತದೆ. ಹೀಗೆ ಎಲ್ಲ ಫ್ಲೇವರ್ದು ಎಸೆನ್ಸ್ ಬರ್ತದೆ. ಅದು ಒಂದು 2 ಡ್ರಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಯೆಲ್ಲೋ ಕಲರ್, ರಸ್ಮಲಾಯಿ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಬರೋದು ಕಲರ್ ಯೆಲ್ಲೋ ಕಲರೇ ಬರ್ತದೆ. ಸೊ ಅದು 1 ಡ್ರಾಪ್ 2 ಡ್ರಾಪ್ ಹಾಕಿದರೆ ಸಾಕಾಗ್ತದೆ, ಜಾಸ್ತಿ ಏನೂ ಬೇಡ. ಅದೊಂದು ಚಿಕ್ಕ ಬಾಟ್ಲಿದೆ ನೋಡಿ, ಅದರಲ್ಲಿ ಒಂದು 50 ಕೇಕ್ ಮಾಡ್ಬೋದು. ಅಂದರೆ ನಾವು ಯೂಸ್ ಮಾಡೋದು 1 ಡ್ರಾಪ್ ಅಷ್ಟೇ. ಇದರಲ್ಲಿ ನಾನು ತುಂಬ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ವಾಲ್ನಟ್ಸ್ ಇದೆ, ಬಾದಾಮ್ ಇದೆ, ಪಿಸ್ತಾ ಇದೆ, ಗೋಡಂಬಿ ಹಾಕ್ಕೊಳ್ತೀನಿ, ದ್ರಾಕ್ಷಿ ಹಾಕ್ಕೊಳ್ತೀನಿ, ಒಣ ದ್ರಾಕ್ಷಿ ಅದನ್ನೆಲ್ಲ ಹಾಕ್ಕೊಳ್ತೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಅಂದರೆ ಪ್ರತಿ ಬೈಟಲ್ಲೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಸಿಕ್ಕಲಿ. ರಸ್ಮಲಾಯಿ ಡ್ರೈ ಫ್ರೂಟ್ಸ್ ಕೇಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂತು ಇದು ಕೇಕ್ ಅಂತೂ. ತಿಂದವ್ರಿಗೆ ತುಂಬಾ ಇಷ್ಟ ಆಯಿತು, ಯಾಕಂದರೆ ನಾನಿಲ್ಲಿ ತುಂಬಾ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ದೆ, ಅದಕ್ಕೋಸ್ಕರನೇ. ಇವಾಗ ನಾನಿಲ್ಲಿ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ದೊಡ್ಡ ಪೀಸ್ ಇತ್ತು, ಸೊ ನನ್ನ ಕೈಯಲ್ಲೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನ ಕೂಡ. ಇಲ್ಲಿ ನೀವು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ರಸ್ಮಲಾಯಿ ಕೇಕ್ ಅಂದ ತಕ್ಷಣ ಇಷ್ಟೊಂದು ಡ್ರೈ ಫ್ರೂಟ್ಸ್ ಇರೋದಿಲ್ಲ, ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಯಾರಿಗೆ ಕೊಡ್ತಾ ಇದ್ದೀನಿ ಅವರಿಗೆ ತುಂಬ ಇಷ್ಟ ಡ್ರೈ ಫ್ರೂಟ್ಸ್ ಅಂದರೆ, ಅದಕ್ಕೆ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ರಸ್ಮಲಾಯಿ ಅಂದರೆ ಸ್ವಲ್ಪ ಫ್ಲೇವರ್ ಇರುತ್ತೆ, ಒಂದು ಸ್ವಲ್ಪ ಬಾದಾಮಿ ಪಿಸ್ತಾ, ಒಂದು ಸ್ವಲ್ಪ ಎಲ್ಲಾದರೂ ಬಾಯಿಗೆ ಸಿಗುತ್ತೆ ಅಷ್ಟೇ.
ತುಂಬ ಜಾಸ್ತಿ ಈಗ ಈ ಥರ ಎಲ್ಲ ಸಿಗೋದಿಲ್ಲ. ಇದು ಪ್ಲಮ್ ಕೇಕ್ ಥರ ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್, ಇಷ್ಟ ಅಂಥೇಳಿ. ಯಾಕಂದರೆ ಯಾರಿಗೆ ಹೇಗೆ ರಿಕ್ವೆಸ್ಟ್ ಇರುತ್ತೋ ನಾವು ಮನೇಲೇ ಮಾಡೋದ್ರಿಂದ ಅದೇ ರೀತಿಯಲ್ಲಿ ನಾವು ಮಾಡಿಕೊಡ್ತೀವಿ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಬೈಟಲ್ಲೂ ಕೂಡ ಒಂದು 4-5 ಡ್ರೈ ಫ್ರೂಟ್ಸ್ ಸಿಗುತ್ತೆ. ತುಂಬ ಹಾಕಿಬಿಟ್ಟಿದ್ದೀನಿ. ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಎಲ್ಲನೂ ರೆಡಿ ಆಯಿತು. ಇವಾಗ ನಾನೊಂದು ಟಿನ್ ತೊಗೊಂಡಿದ್ದೀನಿ, ಅಲ್ಯೂಮಿನಿಯಂ ಟಿನ್. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಗ್ರೀಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕಲಿಸ್ಕೊಳ್ಬೇಕಾದ್ರೆ ಯಾವುದೇ ರೀತಿ ಎಣ್ಣೆನ ಬಳಸ್ಕೊಂಡೇ ಇಲ್ಲ. ಜಸ್ಟ್ ಇದರಲ್ಲಿ ನಾನು ಎಣ್ಣೆ ಹಾಕಿಬಿಟ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಇದೇನಿದೆ ಅದನ್ನೆಲ್ಲ ಹಾಕಿಬಿಟ್ಟು ಈ ರೀತಿ ಒಂದು ಸಲ ಟ್ಯಾಪ್ ಮಾಡಬೇಕು. ಯಾಕಂದರೆ ನಮಗೆ ಕೆಳಗಡೆಯಿಂದ ಎಲ್ಲೂ ಏರ್ ಬಬಲ್ಸ್ ಎಲ್ಲ ಒಳಗಡೆಯಿಂದ ಇರಬಾರ್ದು ಅಂಥೇಳಿ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಮೇಲ್ಗಡೆ ಡೆಕೋರೇಷನ್ ನಿಮಗೆ ಬಿಟ್ಟಿದ್ದು, ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಮೇಲ್ಗಡೆ ಕೂಡ ಮತ್ತೆ ಡ್ರೈ ಫ್ರೂಟ್ಸು, ಸ್ವಲ್ಪ ಬಾದಾಮಿ, ಪಿಸ್ತಾ, ವಾಲ್ನಟ್ಸ್ ಎಲ್ಲ ಮೇಲ್ಗಡೆಯಿಂದ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಹಾಕ್ಕೊಳ್ತೀನಿ. ಮತ್ತು ರಸ್ಮಲೈ ಅಂದ ತಕ್ಷಣ ಸ್ವಲ್ಪ ಗುಲಾಬಿ ಎಸಳು ಕೂಡ ಮೇಲ್ಗಡೆಯಿಂದ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಡೆಕೋರೇಷನ್ಗೆ ಇಡ್ತಾರೆ. ಅದಕ್ಕೆ ನಾನು ಇದರಲ್ಲಿ ಕೂಡ ಒಂದು ಗುಲಾಬಿ ನಾನೇನು ಮಾಡಿದ್ದೀನಿ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಮೇಲ್ಗಡೆಗೆ ಡೆಕೋರೇಷನ್ ಮಾಡ್ತೀನಿ. ಅದೊಂದು ಸ್ವಲ್ಪ ಇದ್ದರೂ ಎದ್ದು ಕಾಣಿಸುತ್ತೆ, ರೆಡ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಆಯಿತು. ಡ್ರೈ ಫ್ರೂಟ್ಸ್ ಯಾರಿಗೆಲ್ಲ ಇಷ್ಟ ಇರುತ್ತೋ ಅವ್ರಿಗೆ ಖಂಡಿತವಾಗ್ಲೂ ಇದು ಇಷ್ಟ ಆಗೇ ಆಗುತ್ತೆ. ಸೊ ಇದು ನಿಮಗೆ ಇವಾಗಲೇ ಇಷ್ಟ ಆದರೆ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಇನ್ನೂ ಮಾಡದೇ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂಥೇಳಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಸ್ವಲ್ಪ ಗುಲಾಬಿ ಎಸಳನ್ನು ಹಾಕಿಬಿಟ್ಟು ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ. ನಾನಿಲ್ಲಿ ಯಾವುದೇ ಓವನ್ ಬಳಸ್ತಾ ಇಲ್ಲ, ಏನೂ ಇಲ್ಲ, ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಮೊಟ್ಟೆ ಕೂಡ ಇಲ್ಲ, ಎಣ್ಣೆ ಕೂಡ ನಾನು ಬಳಸಲಿಲ್ಲ. ಇವಾಗ ಒಂದು ತವಾ ಮೇಲ್ಗಡೆ ಈ ರೀತಿಯಾಗಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದು ನಾರ್ಮಲ್ ಚಪಾತಿ ಮಾಡ್ತೀವಲ್ವ ಅದೇ ಇದು. ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಈ ರೀತಿಯಾಗಿ ಅದನ್ನು ಮುಚ್ಚೋ ಥರ ನಿಮ್ಮ ಮನೇಲಿ ಯಾವ ಪಾತ್ರೆ ಇದೆಯೋ ಅದನ್ನು ತೊಗೊಂಡು ಮುಚ್ಕೊಳ್ಬೋದು. ಸೊ ನಾನಿಲ್ಲಿ ಇದು ನಮ್ಮ ಮನೇಲಿ ಏನು ಇದು ದೊಡ್ಡದಿದೆ ಅಲ್ವಾ, ಸೊ ಅದನ್ನು ಮುಚ್ಚೋ ಥರ ಏನು ಸಿಕ್ತು ಅದನ್ನು ಮುಚ್ಕೊಂಡಿದ್ದೀನಿ. ಇದೊಂದು ಇಡಬೇಕಿದ್ರೆ 5 ನಿಮಿಷ ಮೊದಲೇ ಲೋ ಫ್ಲೇಮ್ನಲ್ಲಿ ಗ್ಯಾಸ್ನ ಆನ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಬಿಸಿ ಇದ್ದಾಗ ಇಟ್ಟರೆ ಚೆನ್ನಾಗಿ ಎಲ್ಲ ಕಡೆನೂ ಬೇಯುತ್ತೆ ಅಂಥೇಳಿ. ಇವಾಗ ಇಲ್ಲಿ ಲೋ ಫ್ಲೇಮ್ನಲ್ಲಿ ಒಂದು 20-25 ಮಿನಿಟ್ಸ್ ಬಿಟ್ಟು ನೋಡ್ಬೋದು. ಸೊ ಒಂದು 25 ಮಿನಿಟ್ಸ್ ಬಿಟ್ಟು ನೋಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ, ಇದು ಫುಲ್ ಮೇಲೆ ತನಕ ಬಂದಿದೆ. ನೀವು ಒಂದು ಸಲ ಚಾಕು ಹಾಕಿ ಟೆಸ್ಟ್ ಮಾಡಿ ನೋಡಿ. ಒಂದು ಸ್ವಲ್ಪ ಅಂಟಿದ್ರು ಕೂಡ ಒಂದು ಸ್ವಲ್ಪ ಬಿಡ್ಬೋದು. ಸೊ ಇಲ್ಲಿ ನನಗೆ ಸ್ವಲ್ಪ ಅಂಟಿದೆ ಅಂತ ಅನಿಸ್ತು ಮೇಲ್ಗಡೆ, ಅದಕ್ಕೆ ಒಂದು 2 ನಿಮಿಷ ಬಿಟ್ಟು ಮತ್ತೆ ಓಪನ್ ಮಾಡಿದೆ. ಇವಾಗ ಇಲ್ಲಿ ಚೆನ್ನಾಗಿ ಆಗಿದೆ ಇಲ್ಲಿ ಕೇಕು. ಸೈಡಲ್ಲಿ ನಾನು ಇವಾಗ ಈ ರೀತಿಯಾಗಿ ಸ್ವಲ್ಪ ಚಾಕುವಿನಿಂದ ಈ ಥರ, ನಾನು ಯಾವುದೇ ಬಟರ್ ಪೇಪರ್ ಏನು ಹಾಕ್ಕೊಂಡಿಲ್ಲ ಮತ್ತು ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಇಲ್ಲಿ ನೋಡ್ಬೋದು ಯಾವ ರೀತಿ ಬರ್ತಾ ಇದೆ ಅಂಥೇಳಿ, ನಿಮ್ಮ ಎದುರುಗಡೆನೇ ತೋರಿಸ್ತಾ ಇದ್ದೀನಿ. ಬಟರ್ ಪೇಪರ್ ಯೂಸ್ ಮಾಡಿ ಯಾವ ರೀತಿ ಬಂದಿದೆ ಅಂಥೇಳಿ. ಕೇಕ್ ಸ್ಪಾಂಜ್ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ಬಂದಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂಥೇಳಿ, ಫ್ಲಫಿಯಾಗಿ. ಇದನ್ನು ನಾನು ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಡ್ತೀನಿ. ಸೊ ಇದು ಈ ರೀತಿಯಾಗಿ ನಾನು ಪಿಜ್ಜಾ ಪೀಸಸ್ ಯಾವ ರೀತಿ ಕಟ್ ಮಾಡ್ತಾರೆ ನೋಡಿ ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಕೊಟ್ಟವ್ರಿಗೆ ತುಂಬಾ ಇಷ್ಟ ಆಯಿತು. ಅವರಿಗೆ ಮತ್ತೊಂದು ಮಾಡೋದಕ್ಕೆ ಹೇಳಿದ್ದಾರೆ, ತುಂಬಾ ಅವರಿಗೆ ಇಷ್ಟ ಆಯಿತು. ಇದು ಡ್ರೈ ಫ್ರೂಟ್ಸ್ ಎಲ್ಲ ನಾನು ತುಂಬಾ ಹಾಕಿದ್ದೆ. ಪ್ರತಿಯೊಂದು ಬೈಟಲ್ಲೂ ಸಿಗುತ್ತೆ ಡ್ರೈ ಫ್ರೂಟ್ಸ್. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ನಿಮಗೆ ಡೀಟೇಲ್ಸ್ ಇನ್ನೂ ಬೇಕಾದರೆ, ಪ್ರಿಮಿಕ್ಸ್ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ ಅಂತ ಬೇಕಾದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಸೊ ಬಾಯ್ ಫ್ರೆಂಡ್ಸ್.